ನಾವ್ ಹಾಸ್ಪಿಟ್ಲ್ಗೆ ಹೋದ್ರೆ ಆ ಇನ್ಸ್ಪೆಕ್ಟರ್ಗೆ ಅನುಮಾನ ಬರುತ್ತೆ. ಆ ಇನ್ಸ್ಪೆಕ್ಟರ್ ನಿಮ್ಗೆ ಈ ರೇಂಜ್ಗೆ ಎದುರಿಸಿದ್ದಾರೆ ಅಂತ ಗೊತ್ತಿರಲಿಲ್ಲ. ರಾತ್ರಿ ಎಲ್ಲ ಕಂಡು ಬರ್ತಿರ್ತಿ ಅನ್ಸತ್ತೆ. ನಿಮ್ಮನೆ ಫೋನ್ ಮಾಡಿ ವಿಚಾರಿಸ್ಬೇಕು ಅನ್ಸತಿ. ಏನಿದು ಇಷ್ಟು ಕೂಲ್ ಆಗಿದ್ಯಾ? ಅಷ್ಟೊಂದು ರಿಲ್ಯಾಕ್ಸ್ ಆಗೋಂತ ವಿಷಯನ ಇದು? ಇಷ್ಟಕ್ಕೂ ನಾವು ಹಾಸ್ಪಿಟ್ಲಿಗೆ ಯಾಕೆ ಹೋಗ್ಬೇಕು? ಅದೇ ತಾನೇ ನಮಗೂ ಬೇಕಾಗಿದ್ದು. ಅವ್ನು ಹೇಗಾದ್ರೂ ಪೊಲೀಸ್ ಸ್ಟೇಷನ್ ಇಂದ ಆಚೆ ಬರ್ಬೇಕಾಗಿತ್ತು. ಆಚೆ ಬಂದಿದ್ದಾನೆ. ಹೌದಲ್ವಾ? ನಾವ್ ಅನ್ಕೊಂಡ ಹಾಗೆ ನಮ್ಗೊಂದು ಅವಕಾಶ ಸಿಕ್ತು. ಅವಕಾಶ ಬಂದಿದ್ದಲ್ಲ, ನಾನೇ ಸೃಷ್ಟಿ ಮಾಡ್ಕೊಂಡಿದ್ದು. ನೀನ್ ಮಾಡಿದ್ಯಾ? ಅಂದ್ರೆ ಅವನ ಆಸ್ಪತ್ರೆಗೆ ಬರೋದಕ್ಕೆ ನೀನೇ ಕಾರಣನಾ? ಅಕ್ಕ ಏನಾಯ್ತೆ? ಅಕ್ಕ, ಇನ್ಸ್ಪೆಕ್ಟರ್ ಕುಮಾರ್ ಅವ್ರು ತಗೊಂಡು ಹೋದ್ರಲ್ಲ ಆ ಪೆನ್ ಡ್ರೈವ್, ಅದನ್ನ ಯಾರೋ ಕಳ್ಳ ಕತ್ಕೊಂಡು ಹೋದ್ನಂತೆ. ಅದರಲ್ಲಿ ಆ ವಿಕ್ಟರ್ ಫೋಟೋ ಇದೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಲ್ವಾ? ಹೌದು ಕಣೆ, ಆ ಕಳ್ಳ ಸಿಕ್ಕಾಕೊಂಡಂತೆ. ಪೆನ್ ಡ್ರೈವ್ ಸಿಕ್ತಂತ, ಅದು ಮಿಸ್ ಆಗಿದೆ ಅಂತೆ ಕಣೆ. ಅವನು ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ ಹೇಳಿದ್ರು. ಹಾಸ್ಪಿಟಲ್ಗ? ಯಾಕಂತೆ? ಯಾಕೆ ಅಂತ ನನಗೂ ಗೊತ್ತಿಲ್ಲ ಕಣೆ. ಎಸ್, ನಾನೇ ಕಾರಣ. ಲಾಕಪ್ಪಲ್ಲಿರೋ ಎಲ್ಲ ಕೈದಿಗಳಿಗೂ ಹೋಟ್ಲು ದರ್ಶನಿಂದ ಊಟ ಹೋಗೋದು, ಮಾಲಿಂಗಿಗೂ ಅಲ್ಲಿಂದನೇ ಹೋಗೋದು. ಆದರೆ ಮಾಲಿಂಗ್ ಊಟದಲ್ಲಿ ನಾನು ಕೆಮಿಕಲ್ ಮಿಕ್ಸ್ ಮಾಡಿಸಿದ್ದೆ. ಪ್ಲಾನ್ ಮಾತ್ರ ಅಲ್ಲ, ಎಕ್ಸಿಕ್ಯೂಷನ್ ಕೂಡ ಸೂಪರ್ ಆಗಿದೆ. ಮಾಲಿಂಗನ ಆಚೆ ಕರ್ಕೊಂಬರ್ದು ಅಷ್ಟೇ ನನ್ನ ಪ್ಲಾನ್ ಆಗಿತ್ತು. ಆದರೆ ಎಕ್ಸಾಕ್ಟ್ ಎಕ್ಸಿಕ್ಯೂಷನ್ ಈಗ ಶುರುವಾಗತ್ತೆ. ಎಕ್ಸಾಕ್ಟ್ ಎಕ್ಸಿಕ್ಯೂಷನ್ ಏನೇ ಮಾಡೋದೀಗ? ಅಕ್ಕ, ನಾವು ಹೋಗಿ ನೋಡ್ಕೊಂಬರೋಣ. ಸರಿ, ನಡೆಯೋಣ. ಯಾರು ಎಲ್ಲೂ ಹೋಗೋ ಆಗಿಲ್ಲ. ಆ ಇನ್ಸ್ಪೆಕ್ಟರ್ ತೋರಿಸಿದ ಇಷ್ಟುದ್ದ ಪೆನ್ ಡ್ರೈವಲ್ಲಿ ಕೊಲೆಗಾರನ ಫೋಟೋ ಇತ್ತಂತೆ. ಅದನ್ನು ಪ್ರಿಂಟ್ ಹಾಕ್ಬಿಟ್ರೆ ಕೊಲೆಗಾರ ಸಿಕ್ಬಿಡ್ತಿದ್ದಂತೆ. ಈಗ ಅದನ್ನು ಯಾರೋ ಎಗರಿಸ್ಬಿಟ್ರಂತೆ. ನಾನು ಹೇಳಲಿಲ್ವೇನ್ರಿ, ಇದೆಲ್ಲ ಆಗೋ ಹೋಗೋ ಮಾತೆಲ್ಲ. ನೀವೇನು ಹುಡುಕೋಕೆ ಹೋಗ್ಬಿಡಿ, ಆ ಕೊಲೆಗಾರ ಸಿಗಲ್ಲ ಅಂತ. ಅವನು ಯಾರೋ ದೊಡ್ಡ ಕ್ರಿಮಿನಲ್ಲು. ಪೊಲೀಸ್ನವರಿಂದಾನೇ ಆ ಪೆನ್ ಡ್ರೈವ್ನ ಎಸ್ಕೇಪ್ ಮಾಡಿಸಿದ್ದಾನೆ ಅಂದಮೇಲೆ ಅವನೇನು ಬಂದು ಕೈ ಕೊಟ್ಬಿಡ್ತಾನೇನ್ರೆ? ಜೀವಗಳು ಉಳ್ಕೋಬೇಕಾದ್ರೆ ಸಾಕ್ಷಿಗಳು ಸಾಯ್ಬೇಕು. ಸಾಕ್ಷಿಗಳು ಉಳ್ಕೊಂಡ್ರೆ ಜೀವಗಳು ಸಾಯ್ತವೆ. ನಂಗೆ ಅರ್ಥ ಆಗ್ಲಿಲ್ಲ. ಜಸ್ಟ್ ವೇಟ್ ಅಂಡ್ ಸಿ. ಕೋಳ ತೊಡ್ಸಿ ಅಂತ ನೋಡಿ, ಎಲ್ಲೂ ಹೋಗ್ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಟ್ಟೆ ಒಕ್ಕೊಂಡು ಪಾತ್ರೆ ತೊಳ್ಕೊಂಡು ಬಿದ್ದಿರಿ. ನಮಸ್ತೆ ಸರ್. ಈಗ ಅಡ್ಮಿಟ್ ಆಗಿರೋ ವ್ಯಕ್ತಿನೇ ನಮ್ಮ ಪಿ ಸಿ ಕೈಯಿಂದ ಪೆನ್ ಡ್ರೈವ್ ಕಿತ್ಕೊಂಡು ಓಡೋಗ್ತಿದ್ದ. ಆಮೇಲೆ ನಾವು ಚೇಸ್ ಮಾಡಿ ಹಿಡಿದ್ವಿ, ಆದರೆ ಪೆನ್ ಡ್ರೈವ್ ಮಿಸ್ ಆಗಿಬಿಟ್ಟಿದೆ ಸರ್. ಪೆನ್ ಡ್ರೈವ್ ಆ ಕೊಲೆಗಾರನ ಕೈಗೆ ಸೇರಿರುತ್ತೆ ಅಂತ ನನಗೆ ಅನುಮಾನ ಆಗ್ತಾ ಇದೆ ಸರ್. ಅವ್ನಿಗೇನಾಯ್ತು? ಯಾಕೆ ಅಡ್ಮಿಟ್ ಆದ? ಫುಡ್ ಪಾಯ್ಸನ್ ಆಗಿದೆ ಸರ್. ಇಂಪಾರ್ಟೆಂಟ್ ಎವಿಡೆನ್ಸ್ಗೂ ನಿಮ್ಮ ಪೊಲೀಸ್ ಅವನ್ನೇ ತೋರಿಸಿದ್ರ? 2 ದಿವಸ ಅವನ್ನ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ವಾ ನಿಮ್ಮ ಕೈಲಿ? ಎಂಥ ಪರಿಸ್ಥಿತಿ ಬಂತ್ರಿ ನಮ್ಮ ದೇಶಕ್ಕೆ? ಒಬ್ಬ ಕ್ರಿಮಿನಲ್ಗಿರೋ ಶಕ್ತಿ ಕಾನೂನಿಗಿಂತ ದೊಡ್ಡದಾಗ್ತಿದೆ. ಕ್ರಿಮಿನಲ್ಗಳು ಮೆನ್ಸ್ ಮಾಡಿದ್ರೆ ಪೊಲೀಸ್ ಅವ್ರನ್ನೇ ಆಟ ಆಡಿಸ್ಬಿಡ್ತಾರೆ. ಇದೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಅಲ್ವೇನ್ರಿ? ಇಲ್ಲ ಸರ್, ನಾನು ಇದನ್ನು ಅವಮಾನ ಅಂದ್ಕೊಳ್ಳೋದಿಲ್ಲ, ಚಾಲೆಂಜ್ ಅಂದ್ಕೊಳ್ತೀನಿ. ಏನೇ ಆದರೂ ಆಫ್ಟರ್ ಆಲ್ ಅವನೊಬ್ಬ ಕ್ರಿಮಿನಲ್, ನಾನು ಪೊಲೀಸ್ ಆಫೀಸರ್. ಅವನ ಯೋಗ್ಯತೆ ಅವನಿಗೆ, ನನ್ನ ಯೋಗ್ಯತೆ ನನಗೆ. ಯಾಕೆ ಅಂದರೆ ಗೆಲ್ಲೋದು ಕಾನೂನೇ ಹೊರತು ಕ್ರೈಮ್ ಅಲ್ಲ. ಅವನು ನನ್ನನ್ನು ಕೆಣಕದಷ್ಟು ಅವನ ಸಮಾಧಿನ ಅವನೇ ತೋಡ್ಕೋತಾನೆ. ಯಾಕೆಂದರೆ ನಾನು ಪ್ರೊಫೆಷನ್ನ ಪರ್ಸನಲ್ ತೊಗೊಂಡಿದ್ದೀನಿ. ಐ ಆಮ್ ಎ ಪ್ರೊಫೆಷನಲ್ ಆ್ಯಂಡ್ ಆಲ್ಸೋ ಎ ಪರ್ಸನಲ್ ಪೊಲೀಸ್ ಆಫೀಸರ್. ಇದಕ್ಕೇನು ಕಮ್ಮಿ ಇಲ್ಲ. ಸೋತಾಗ ಚಾಲೆಂಜ್ ಅಂತ ಈಸಿಯಾಗಿ ಹೇಳ್ಬಿಡ್ತೀರಾ. ನಿಜವಾದ ಚಾಲೆಂಜ್ ಅಂದರೆ ಸೋಲ್ದೇ ಇರೋದು. ಇದೇನಾ ನಿಮ್ಮ ಪ್ರೊಫೆಷನಲಿಸಮ್ಮು? ಒಬ್ಬನ ಕೈ ಸತ್ಯ ಬಾಯ್ ಬಿಡ್ಸಕ್ಕಾದೆ ಅವ್ನು ಫುಡ್ ಪಾಯ್ಸನ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸೋದು.
ಶಕ್ತಿ ಪ್ರಯೋಗ ಮಾಡಬೇಡ್ರಿ. ಈಗ ಕ್ರಿಮಿನಲ್ಗಳು ಬದಲಾಗಿದ್ದಾರೆ. ಯುಕ್ತಿ ಬೇಕು ಅವ್ರ ಕೈಲಿ ಬಾಯ್ ಬಿಡ್ಸಕ್ಕೆ. ಸರ್ ಬನ್ನಿ ಸರ್. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಸಾರಿ ಸರ್. ಇವನೇ ಮಾಲಿಂಗ್, ಆ ಕೊಲೆಗಾರನ ಕಡೆಯವನು. ಡಾಕ್ಟರ್, ಇವ್ನು ನಮ್ಮ ಕೇಸ್ಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಇವನು ಹುಷಾರಾದರೆ ನಮ್ಮ ಜನಕ್ಕೂ ನಮ್ಮ ಕ್ಷೇತ್ರಕ್ಕೂ ನ್ಯಾಯ ಸಿಗತ್ತೆ. ಇಲ್ಲ ಅಂದರೆ ಅನ್ಯಾಯವಾಗಿ ಒಬ್ಬ ಕೊಲೆಗಾರ ಎಸ್ಕೇಪ್ ಆಗ್ತಾನೆ. ಇವನು ಯಾವಾಗ ಸರಿ ಹೋಗ್ಬೋದು? ನೀವೇನು ಯೋಚನೆ ಮಾಡ್ಕೋಬೇಡಿ ಸರ್. ಒಂದು ಸ್ಟ್ರಾಂಗ್ ಕೆಮಿಕಲ್ ಬಾಡಿ ಒಳಗಡೆ ಸೇರ್ಕೊಂಡಿತ್ತು, ಅದನ್ನು ಪೂರ್ತಿ ತೆಗೆದುಬಿಟ್ಟಿದ್ವಿ. ಪ್ರಾಣಕ್ಕೇನು ಅಪಾಯ ಇಲ್ಲ ಸರ್. ಇನ್ನು 6 ಗಂಟೆಯಲ್ಲಿ ಎಚ್ಚರ ಆಗ್ತಾರೆ. ಆಮೇಲೆ ನೀವು ವಿಚಾರಣೆ ಮಾಡ್ಬೋದು. ಇನ್ನು 6 ಗಂಟೆ ಆದಮೇಲೆ ಎದ್ದು ಮಾತಾಡ್ತಾನೆ ಇವನು. ಡೆಫಿನೆಟ್ಲಿ ಸರ್. ಗುಡ್. ಏನು ಮೆಡಿಸನ್ ಇದು? ಸರ್, ಇದು ಆಂಟಿಬಯೋಟಿಕ್. ಪೇಷಂಟ್ ಚೇತರಿಸ್ಕೊಳ್ಳೋದಕ್ಕೆ ಇದರ ಅವಶ್ಯಕತೆ ಇದೆ. ಡಾಕ್ಟರ್, ಇವನ್ ಪ್ರಾಣ ಹೋಗಬಾರ್ದು. ಇವು ನಮಗೆ ತುಂಬ ಮುಖ್ಯ. ಅದೆಷ್ಟೇ ಖರ್ಚಾದ ಪರವಾಗಿಲ್ಲ, ನಾನು ಕೊಡ್ತೀನಿ. ಇನ್ಸ್ಪೆಕ್ಟರ್, ಇವನ್ ಆದಷ್ಟು ಬೇಗ ಚೇತರಿಸ್ಕೊಬೇಕು. ಸರಿ ಸರ್. ಇವನ ಹೆಸರು ಏನಂದ್ರೆ? ಮಾಲಿಂಗು ಸರ್. ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಪರ್ಮಿಷನ್ ಇಲ್ದಂಗೆ ಯಾರು ಹೊಳ್ಕೋಬಾರ್ದು. ಒಳಗಡೆ ಇರೋ ವ್ಯಕ್ತಿ ಈ ಕೇಸ್ ತುಂಬ ಇಂಪಾರ್ಟೆಂಟ್ ಎವಿಡೆನ್ಸ್. ಗೊತ್ತಾಯ್ತಲ್ವಾ? ಇನ್ಸ್ಪೆಕ್ಟರ್ ಸರ್, ಪೆಂಡ್ರೈವ್ ಅಪ್ಸ್ಕ್ಯಾನ್ ಮಾಡ್ಸೋಕ್ಕೆ ಯಾರು ಕಳಿಸಿದ ಅನ್ನೋದನ್ನ ಟ್ರೇಸ್ ಔಟ್ ಮಾಡಿ, ಕೊಲೆಗಾರ ಯಾರು ಅಂತ ಪತ್ತೆ ಮಾಡಿ ಅವನ ಕೋರ್ಟ್ ಮೆಟ್ಲು ಹತ್ತಿಸ್ಲೇಬೇಕು. ಒಬ್ಬ ಕಾನ್ಸ್ಟೇಬಲ್ ಸಾಲಲ್ಲ, ಇನ್ನೂ 6 ಜನನ ಕರ್ಸ್ಕೊಳ್ಳಿ. ಹಾಸ್ಪಿಟಲ್ ಸುತ್ತ ಕಾವಲಾಕಿ. ಇವತ್ತು ಸಂಜೆ ಒಳಗೆ ಈ ಕೇಸ್ಗೆ ಫುಲ್ ಫೋರ್ಸ್ ಬರುತ್ತೆ. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನನಗೆ ಫೋನ್ ಮಾಡಿ. ಎಸ್ ಸರ್. ಸಾಕ್ಷಿನೇ ಉಳ್ಕೊಳಕ್ಕಾಗಿಲ್ಲ ನಿಮ್ಮ ಕೈಲಿ, ಕೊಲೆಗಾರನ ಹೇಗೆ ಹಿಡಿತೀರಾ? ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ ಸರ್. ಆ ಕೊಲೆಗಾರನ ಬಗ್ಗೆ ಆದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಅವನ ಬಗ್ಗೆ ಎಲ್ಲ ವಿವರಗಳು ಸಿಕ್ಕಿವೆ. ಅವನೊಬ್ಬ ದೊಡ್ಡ ಶ್ರೀಮಂತ. ಅವನ ಹೆಸರು ವಿಕ್ಟರ್. ಅವನ ತೋಳಿನ ಮೇಲೆ ಟ್ಯಾಟೂ ಇತ್ತು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ.